ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಲಿಶಾಂತ್ಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ಯೂಶ್ವಲಿ ಲಿಶಾಂತ್ಗೆ ಹೇರ್ ಕಟ್ ಮಾಡಿಸೋದು ಸ್ಪಿನ್ನಲ್ಲೇ. ಈಗ ರಾಮನಗರದಲ್ಲೇ ಲೊಕೇಟ್ ಆಗಿದೆ ಸ್ಪಿನ್ನು. ಸೊ ಹಾಗಾಗಿ ಇಲ್ಲಿ ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ಚಾಮುಂಡೇಶ್ವರಿ ಕರ್ಗ ಇದೆ ಅಲ್ವಾ ರಾಮನಗರದಲ್ಲಿ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ ಒಂದೊಂದೇ. ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 20K ಮಾಡೋಣ. ಸೊ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ಯಾವಾಗ 20,000 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಇವಾಗ ಹೇರ್ ಕಟ್ ಮಾಡಿಸ್ಬೇಕಿತ್ತು. ತುಂಬ ಜನ ಬಂದಿದ್ದರು, ಸಿಕ್ಕಾಪಟ್ಟೆ ರಶ್ ಇತ್ತು, ಹಬ್ಬ ಅಲ್ವಾ, ಸಿಕ್ಕಾಪಟ್ಟೆ ಜನ ಸೇರಿದ್ರು. ನಾವು ಹೋಗಿ 1 hour ತನಕ ವೆಯ್ಟ್ ಮಾಡಿದ್ದೀವಿ. ಅದಾದಮೇಲೆ ಹೇರ್ ಕಟ್ ಮಾಡಿಸಿದ್ದು ಲಿಶಾಂತ್ಗೆ. ಆ್ಯಂಡ್ ಅಲ್ಲಿವರೆಗೂ ಲಿಶಾಂತ್ ಆರಾಮಾಗಿ ಯಾವುದೇ ರೀತಿ ತೊಂದರೆ ಕೊಡದೆ ಆಟ ಆಡ್ಕೊಂಡಿದ್ದ. ಆ್ಯಂಡ್ ಹೇರ್ ಕಟ್ ಮಾಡಿಸ್ಬೇಕಾದ್ರೂ ಅಳ್ತಾ ಇರಲಿಲ್ಲ ಅವನು. ಮಾಡಿ ಲಿಶು, ನಿಂಗೆ ನೆಕ್ಸ್ಟು ಲಿಶಾಂತ್. ಸೈಲೆಂಟಾಗಿ ಕೂತ್ಕೋಬೇಕು. ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಸರಿನಾ? ಬಾಯ್ ಮಾಡು, ರೈಟ್ ಹ್ಯಾಂಡ್ ಬಾಯ್ ಮಾಡು. ವಾವ್ ನಿಶಾಂತ್, ನ್ಯೂ ಹೇರ್ ಕಟ್ ಸೂಪರ್ ಆಗಿದೆ. ಸಾಕ್ಬಿಡಿ. ಲಿಶಾಂತ್ಗೆ ಹೇರ್ ಕಟ್ ಮಾಡಿಸ್ಬಿಟ್ಟು 2 ಐಟಮ್ಮು ಖಾಲಿಯಾಗಿತ್ತು, ಅದನ್ನು ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಮಾರ್ಟ್ಗೆ. ಸೊ ಅದನ್ನು ತೊಗೊಂಡು ಹೊರಡೋಣ. ಇನ್ನೆಲ್ಲ ಚೇಂಜ್ ಆಗಿದೆಯಾ? ಸೋಪು ಒಂದು 2 ಕಾರ್ ಆಮೇಲೆ ತಗೊಳ್ಳೋಣಪ್ಪ. ಆಮೇಲೆ ಏನು ಬಿಸ್ಕೆಟ್ ತಗೊಂಡ್ಯಾ? ತೋರಿಸು ಅಮ್ಮಗೆ ತೋರಿಸಿ. ಏನು ತಗೊಂಡೆ? ಅವ್ನು ತಳ್ತಾನೆ ಅದು ಬಿಡಮ್ಮ. ತೊಳ್ಳು ಬಾ. ಇಲ್ಲಿ ನಿಶುಮ ಬನ್ನಿ. ಯಾವುದಿದೆ ಸ್ಕ್ರೀನು ನಿಶಾಂತಂದು? ಅಲ್ಲುಡೆ ಇಲ್ಲಿ ಕ್ಯಾಮ್ರಾ ನೋಡ, ಅಲ್ಲಿ ಕ್ಯಾಮ್ರಾ. ಯಾವ್ದಿದೆ ಸ್ಟೈಲು? ಚೆನ್ನಾಗಿದೆ ಸ್ಟೈಲ್ ನಿಮಗೆ. ಏನಪ್ಪ ಸರಿ ಆಯ್ತು.
ನಾವಿಲ್ಲಿ ಚಿಕನ್ ಪಿಜ್ಜಾ ಆ್ಯಂಡ್ ಚೀಸ್ ಸಿಕ್ಕಾಪಟ್ಟೆ ಹಾಕಿದ್ರು, ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ವಿ. ಆ್ಯಂಡ್ ಚಿಕನ್ ರೋಲು ಹಾಗೆ ನ್ಯೂಟ್ರೆಲ್ಲಾ ಬ್ರೌನಿನ ಆರ್ಡರ್ ಮಾಡಿದ್ವಿ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಬರೀ ನ್ಯೂಟ್ರೆಲ್ಲಾ ಬ್ರೌನಿ ಮಾತ್ರ ತಿನ್ಕೊಂಡು ಹೋಗಿದ್ವಿ ಅಲ್ವಾ, ಪಿಜ್ಜಾ ಮತ್ತು ರೋಲ್ ಸಿಕ್ಕಿರಲಿಲ್ಲ ನಮಗೆ. ಹಾಗಾಗಿ ಇವತ್ತು ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಜಸ್ಟ್ ಒನ್ ಡೇ ಗ್ಯಾಪ್ ಇತ್ತು ಅಷ್ಟೇ ನಮಗೆ. ಸೊ ಹಾಗಾಗಿ ಬಂದಿದ್ವಿ, ಮನಸ್ಫೂರ್ತಿ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ನಾವು ಮನೆ ಕಡೆ ಹೊರಟ್ವಿ. ತೆಗಿತವನ ಅದನ್ನ ಉಪ್ಪು ಮಾಡಿ ನೋಡ್ಬೇಡ. ಇದು ಇದು ಅದು ಬೇಡ, ಅದು ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ ನೋಡಿ. ಬಿಸಿ ಐತೆ. ಆಯ್ ಮಾಡು, ಅಲ್ಲಿ ಕೆಳಗೂ ಆಯ್ ಮಾಡು, ಅಲ್ಲಿ ಆಯ್ ಮಾಡು. ಆಯ್ ಇಲ್ಲಿ ಇಲ್ಲಿ ಹಿಂಗೆ ಮಾಡ್ಬೇಕು, ಕೈಯಲ್ಲಿ ಮಾಡು. ತೋರಿಸು ಏನು ತಿಂತಿದ್ಯಾ, ತೋರಿಸು. ತೋರಿಸು ಏನು ತಿಂತಿದ್ಯಾ, ತೋರಿಸು. ತೋರಿಸಲ್ಲಿ ಅಲ್ಲಿ ತೋರಿಸು. ಗಿಫ್ಟ್ ಮಾಡಬೇಕಾ? ಬಿಸಿ ಐತೆ. ಅದು ಬೇಡ, ಚೆನ್ನಾಗಿಲ್ಲ. ಅವ್ನು ಟೇಸ್ಟ್ ಸಿಗ್ತಾ ಇಲ್ಲ, ಅದು ಸಿಗ್ತದೆ ಟೇಸ್ಟು ಅಂತ ಅವನು. ಇದು ಸಾಸ್ ಬೇಡ. ಬಾ ಸುಟ್ಟನಾ? ನೋ ನೋ, ಸಾಕು ಸಾಕು ಅದು. ಲಿಶಾನ್ ಹೇರ್ ಕಟ್ ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿದೆ ಅವನ ಹೇರ್ ಸ್ಟೈಲ್. ಹಿಂದೆ ಕೂದಲು ಬಿಡಿಸಿದ್ದೀವಿ ಹಿಂಗೆ. ನಾನು ಹೇಳೋರ್ಗೆ ಊಟ ಹೊಡೆದು ಬಿಡ್ತೀನಿ, ಹೇಳೋರ್ಗೆ ಊಟ ಹೊಡೆದು ಬಿಡ್ತೀನಿ. ನಿನಗೆ ಇಲ್ದಿರೋದೆಲ್ಲ ಕಲಿತಾ ಇದೆಯಾ? ಆ ಹುಡುಗಿಗೆ ಬಾಟಲ್ ಎಸಿತರ ಇರೋದ್ರು. ಅವನು ಪಕ್ಕದಲ್ಲಿ ಎಸ್ತಿದ್ದು, ಅವಳು ಹಿಂಗೆ ಬಂದು ಇಲ್ಲ ನೋಡ್ಬಿಟ್ಟು ಎಸ್ತಿದ್ದೆ. ಅವಳು ಹಿಂಗೆ ಬರೋದಕ್ಕೂ ಒಂದೇ ಆಯ್ತು. ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ಲಿಲ್ಲ. ಅಲ್ಲೇ ಹೊಡಿತದೆ ಸರಿಯಾಗಿ. ಹೊಡಿಬಾರ್ದಂಗೆಲ್ಲ ಇದೇ ಕಲ್ತ್ಬಿಡ್ತಾನೆ. ಕೇಕ್ಸ್ ಆಯ್ತಾನಲ್ಲ ಕೇಕು. ಅಯ್ಯೋ ಬ್ಲರ್ ಬರ್ತಿದೆ ಯಾಕೋ. ಆಯ್ತು. ಇಲ್ಲಿ ಬಿರಿಯಾನಿ ಮತ್ತು ಕಬಾಬ್ನ ಪಾರ್ಸಲ್ ತಗೋತಾ ಇದ್ದೀವಿ. ಇಲ್ಲಿ ಬಿರಿಯಾನಿ ಒಂದು ಕಡೆ ಚೆನ್ನಾಗಿ ಮಾಡ್ತಾರೆ. ಡ್ಯಾಡಿ ಬರುತ್ತೆ, ಡ್ಯಾಡ ಬಿರಿಯಾನಿ ತರಕ್ಕೆ ಹೋಗೈತೆ. ಬಿರಿಯಾನಿ ಮತ್ತು ಕಬಾಬ್ ಪಾರ್ಸಲ್ ಮನೆಗೆ ಹೋಗಿ ತಿಂತೀವಿ. ಆಲ್ರೆಡಿ 8 ಗಂಟೆ ಆಗಿದೆ ರಾತ್ರಿ. ಸೊ ಅದಕ್ಕೆ ಏನಮ್ಮ ನೋ
ನೋಡು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ, ಬಿಡಬಾರ್ದು ಕೆಳಗಡೆ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ, ಆದ್ರೂ ಸ್ವಲ್ಪ ಏನಾದರೂ ತಿನ್ಬಿಟ್ಟು ಮಲ್ಕೋಬೇಕಲ್ವಾ ರೈಸ್ ಅಂತ ಹೇಳಿ ಬಿರಿಯಾನಿ ಕಬಾಬ್ನ ತೊಗೊಂಡು ಬಂದ್ವಿ ಪಾರ್ಸಲ್ ಮನೆಗೆ. ಯಾ ಸ್ವಲ್ಪ ಊಟ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಊಟ ಮಾಡ್ತೀನಿ. ಆ್ಯಂಡ್ ಲಿಶಾನ್ಗೂ ಊಟ ಮಾಡಿಸ್ಬೇಕು. ಸೊ ಇವತ್ತಾಗಿತ್ತು ನಮ್ಮ ವಿಡಿಯೋ. ಇವತ್ತೆಲ್ಲ ಏನೇನಾಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಬ್ರು ಕೇಳ್ತಾ ಇದ್ರಿ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಯಾವತ್ತು ಅಂತ. ಸೊ ರಾಮನಗರದಲ್ಲಿ ತುಂಬಾ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಕರಗ. ಎಲ್ಲೆಲ್ಲಿಂದನೋ ಬರ್ತಾರೆ, ಯಾವ್ಯಾವ ಊರಿಂದನೋ ಬರ್ತಾರೆ ಈ ಕರಗ ನೋಡೋದಕ್ಕೆ. ಆ್ಯಂಡ್ ಆರ್ಕೆಸ್ಟ್ರಾ ಅಂತೂ ಮೈ ಗಾಡ್ ಅಲ್ಟಿಮೇಟಾಗಿ ನಡೆಯುತ್ತೆ. ಆ್ಯಂಡ್ ಈ ಕರಗ ಅಂದರೆ ಹಬ್ಬ 4 ಮತ್ತು 5ನೇ ತಾರೀಕು ಇರೋದು ಆಗಸ್ಟು. ಬಟ್ ಆ ಜಾತ್ರೆ ಎಲ್ಲ ಏನಿರುತ್ತೆ ಅದು ಮ್ಯಾಕ್ಸಿಮಮ್ 1 ತಿಂಗಳು ಅಥವಾ 20 ದಿನದವರೆಗೂ ಇರುತ್ತೆ. ಅದು ಜಾತ್ರೆ ಸೆಟಪ್ ಎಲ್ಲ ಏನು ಮಾಡಿರ್ತಾರೆ ಅದು. ಸೊ ಅದು ನೋಡೋದಕ್ಕೆ ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಡೆಕೋರೇಷನ್ಸ್ ಅಷ್ಟೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಡೆಕೋರೇಷನ್ಸ್ ಎಲ್ಲ. ಇನ್ನೇನು ಹಬ್ಬ ಹತ್ರನೇ ಬಂದ್ಬಿಡ್ತು, ಇನ್ನೊಂದು ವಾರನೂ ಇಲ್ಲ. ಸೊ ಹಬ್ಬ ಹತ್ರ ಬರ್ತಾನೆ ಇದೆ. ಆ್ಯಂಡ್ ನೋಡೋಣ, ನಾವು ಹೋದ ವರ್ಷ ಚಾಮುಂಡೇಶ್ವರಿ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಲಿಶಾನ್ಗೆ ಅಷ್ಟೊಂದು. ಸೊ ಲಾಸ್ಟ್ ಇಯರು ನಾನು ಫಸ್ಟ್ ಟೈಮ್ ನಮ್ಮ ಮನೇಲಿ ಅಂತ ಹೇಳಿ ನಾನು ಚಾಮುಂಡೇಶ್ವರಿ ಹಬ್ಬ ಮಾಡಿದ್ದು, ಕರಗ ಮಾಡಿದ್ದು. ಸೊ ಅವಾಗ ತೆಂಬಿಟಾಡ್ತಿ ಅದನ್ನೆಲ್ಲ ಮಾಡಿದ್ದೆ. ಬಟ್ ಲಿಶಾನ್ಗೆ ಹುಷಾರಿರಲಿಲ್ಲ, ಹೆವಿ ಫೀವರ್ ಇತ್ತು, ಅವನಿಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಆ್ಯಂಡ್ ಈ ವರ್ಷ ದೇವ್ರ ದಯದಿಂದ ದೇವ್ರ ದಯದಿಂದ ಎಲ್ಲನೂ ಕ್ಲೀನಾಗಿ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಗ್ರ್ಯಾಂಡಾಗೂ ಮಾಡೋದಕ್ಕೆ ಹೋಗಲ್ಲ, ಹಂಗಂತ ತುಂಬ ಸಿಂಪಲಾಗೂ ಮಾಡಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಕ್ಕ ಮಟ್ಟಿಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಯಾ ಓಕೆ, ಇವಾಗ ಟಿ ವಿ ನೋಡ್ತಾ ಊಟ ಮಾಡೋಣ. ಫುಲ್ಲಾಗ್ಬಿಟ್ಟಿದೆ ಗೈಸ್ ಹೊಟ್ಟೆ. ನನಗೆ ಬಿರಿಯಾನಿ ಘಮ್ ಅಂತಿತ್ತಾ. ಸೊ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟು ಮಹಿಗೆ ಬಿರಿಯಾನಿ ತೊಗೊಳ್ಳಿ, ಸ್ವಲ್ಪ ತಿನ್ಬಿಟ್ಟು ಏನಾದರೂ ಮಲ್ಕೊಳ್ಳೋಣ ಅಂತ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.